ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎನ್ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ದಿಸ್ ಟ್ರೆಂಡ್ ಯಾವ ಥರ ಇದೆ, ಅಂದರೆ ಇವತ್ತಿನ ಟ್ರೆಂಡು ಯಾವ ಥರ ಇದೆ ಅಂತ. ಇದು ಒಬ್ಬ ಯೂಟ್ಯೂಬರ್ ಬಗ್ಗೆನೇ ಮಾತಾಡಲಿಕ್ಕೆ ಹೋಗ್ತಾ ಇರೋದು ಗೈಸ್. ಮೊದಲನೇದಾಗಿ ಈ ಯೂಟ್ಯೂಬು ಯಾವ ಥರ ನಡೆಯುತ್ತೆ ಅಂತ ಅಂದರೆ, 1 ವರ್ಷ ಅಥವಾ 2 ವರ್ಷಗಟ್ಟಲೆ ಅಂದರೆ ಅವರವರ ಅತ್ತೆ ಮಕ್ಕಳೇ ಅಥವಾ ಇಷ್ಟಪಟ್ಟವರೇ 1 ವರ್ಷಗಳ ಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿ, ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ದಾಂಪತ್ಯ ಜೀವನಕ್ಕೆ ಬರ್ತಾರೆ ಗೈಸ್. ಅದರಲ್ಲಿ ಒಬ್ಬರದಾಗಿ ಬಂದು ಇಲ್ಲಿ ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವರಿಗೆ ಮೊದಲೇ ಈ ಐಡಿಯಾ ಇತ್ತಾ ಅಥವಾ ಈಗ ಬಂದೈತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ರೀಸೆಂಟಾಗಿ ಮದುವೆ ಆಗಿದ್ದಾರೆ ಗೈಸ್. ಇವರ ಯೂಟ್ಯೂಬ್ ಚಾನಲ್ ಬಗ್ಗೆ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಬನ್ನಿ ಗೈಸ್ ತಿಳ್ಕೊಂಬರೋಣ. ಮೊದಲನೇದಾಗಿ ಇವರ ಯೂಟ್ಯೂಬ್ ಚಾನಲಲ್ಲಿ 7,86,000 ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ. ಆ 7,86,000 ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಲಿಕ್ಕೆ ಇವರು ಹಾಕಿರೋ ವೀಡಿಯೋಗಳು ಬಂದ್ಬಿಟ್ಟು 1,700 ವೀಡಿಯೋಗಳು ಹಾಕಿದ್ದಾರೆ. ಅದರಲ್ಲಿ 1,000 ಹತ್ರ ವೀಡಿಯೋಗಳು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗಳಿದ್ದಾವೆ. ಹಾಗೆಯೇ 700 ಚಿಲ್ಲರೆ ವೀಡಿಯೋಗಳು ಶಾರ್ಟ್ ಫಾರ್ಮ್ಯಾಟ್ ವೀಡಿಯೋಗಳಿದ್ದಾವೆ. ಆ ಎಲ್ಲ ವೀಡಿಯೋಗಳ ವೀಕ್ಷಣೆಗಳು ಬಂದ್ಬಿಟ್ಟು 6,643 ಮಿಲಿಯನ್ ವೀಕ್ಷಣೆಗಳು ಬಂದಿದೆ. ಅಂದರೆ ಅಲ್ಲಿಗೆ 64 ಕೋಟಿ ವೀಕ್ಷಣೆಗಳು ಇವ್ರಿಗೆ ಇಲ್ಲಿವರೆಗೂ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗೈಸ್. ಇವರ ಶಾರ್ಟ್ಗಳು ಮತ್ತು ಲಾಂಗ್ ವೀಡಿಯೋಗಳು ಬಂದ್ಬಿಟ್ಟು ಎಲ್ಲವೂ ಕೂಡ ಲವ್ ವೀಡಿಯೋಗಳಾಗಿರೋದ್ರಿಂದ ಇವರ 643 ಮಿಲಿಯನ್ ವೀಕ್ಷಣೆಗೆ ಇವ್ರಿಗೆ ಯೂಟ್ಯೂಬ್ ಏನಿಲ್ಲ ಅಂತ ಅಂದ್ರೂ, ಇವರ ಲಾಂಗ್ ವೀಡಿಯೋಗಳು ಬಂದ್ಬಿಟ್ಟು 1,000 ಚಿಲ್ಲರೆ ಹತ್ತತ್ರ ಇದ್ದಾವೆ. ಹಾಗಾಗಿ ಇವರ ಎಲ್ಲ ಲಾಂಗ್ ವೀಡಿಯೋಗಳಿಗೆ 100ರಿಂದ 200K ವ್ಯೂಸ್ಗಳು ಬಂದಿದೆ ಗೈಸ್. ಹಾಗಾಗಿ ಇವು ಏನಪ್ಪ ಅಂತ ಅಂದರೆ, ಈ ಲವ್ ವೀಡಿಯೋಗಳಂತ ಅಂದರೆ ಜನ ನೋಡ್ತಾರೆ ಗೈಸ್. ಏನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಇವರ ವೀಡಿಯೋಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಜನಗಳು ಹೆಚ್ಚು ಇವರ ವೀಡಿಯೋಗಳನ್ನು ವೀಕ್ಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಹಾಗೆಯೇ ಶಾರ್ಟ್ನಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬರ್ತವೆ. ಯಾಕಪ್ಪ ಅಂತ ಅಂದರೆ, ಫಸ್ಟು 3 ಸೆಕೆಂಡು ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟ್ ವೀಡಿಯೋಗಳಲ್ಲಿ. ಫಸ್ಟು 3 ಸೆಕೆಂಡು ಏನಿದೆ, ಆ ಫಸ್ಟು 3 ಸೆಕೆಂಡು ಕಾಯ್ದಿದ್ರೆ ಅಲ್ಲಿಗೆ ಒಂದು ವ್ಯೂಸ್ ಬಂದ ಲೆಕ್ಕ. ಹಾಗೆಯೇ ಇನ್ನೊಂದು 10 ಜನಕ್ಕೆ ಅದು ರೆಫರ್ ಆಗುತ್ತೆ ಗೈಸ್. ಅಂದರೆ ನೀವು ಶೇರ್ ಮಾಡೋದಿಲ್ಲ, ಬಟ್ ಅದು ಯೂಟ್ಯೂಬ್ನ ಅಲ್ಗಾರಿದಮ್ ಪ್ರಕಾರ 3 ಸೆಕೆಂಡ್ ಅಥವಾ 5 ಸೆಕೆಂಡು ಒಂದು ನೀವು ವೀಡಿಯೋನ ನೋಡಿದ್ದೀರ ಅಂದರೆ ಅದು ನೆಕ್ಸ್ಟು ಒಂದು 10-20 ಜನಕ್ಕೆ ಅದು ರೆಫರ್ ಆಗೋ ಸಾಧ್ಯತೆ ಇದೆ ಗೈಸ್. ಹಾಗಾಗಿ ಇವರ ಶಾರ್ಟ್ಸ್ ಮತ್ತು ಲಾಂಗ್ ವೀಡಿಯೋಸ್ಗಳು ವೈರಲ್ ಆಗಿದ್ದಾವೆ. ಇವರ 643 ಮಿಲಿಯನ್ ವೀಕ್ಷಣೆಗೆ ಇವರು ಏನಿಲ್ಲ ಅಂದರೆ ಇದುವರೆಗೂ ಯೂಟ್ಯೂಬ್ನಿಂದ 50ರಿಂದ 60 ಲಕ್ಷ ರೂಪಾಯಿಗಳನ್ನ ಗಳಿಸಿದ್ದಾರೆ ಅಂತ ಗೂಗಲ್ ಕೂಡ ಹೇಳುತ್ತೆ. ಹಾಗೆಯೇ ನಾನು ಕೂಡ ಹೇಳ್ತೀನಿ ಗೈಸ್. ಇವರು ಡೈಲಿ ಏನಿಲ್ಲ ಅಂತ ಅಂದ್ರೂ ವಾರಕ್ಕೆ ಒಂದು ವೀಡಿಯೋನ ಹಾಕಿದರು. ಆ ವೀಡಿಯೋ 100K ಓಡಿದರು. ಇವರ RPM ಬಂದ್ಬಿಟ್ಟು 1 ಮಿಲಿಯನ್ 100K ವ್ಯೂಸ್ಗೆ ಏನಿಲ್ಲ ಅಂದ್ರೆ 20ರಿಂದ 30 ಸಾವಿರ ಇವರು ಒಂದು ವಾರಕ್ಕೆ ದುಡಿತಾರೆ ಗೈಸ್. 20ರಿಂದ 30 ಸಾವಿರ ಇಲ್ಲ ಅಂತ ಅಂದ್ರೂ 10ರಿಂದ 15 ಸಾವಿರನಾದರೂ ಇವರು ಒಂದು ವಾರಕ್ಕೆ ಅಂದಾಜು ಮೊತ್ತವಾಗಿ ದುಡಿತಾರೆ ಗೈಸ್. ಏನಪ್ಪ ಅಂತ ಅಂದರೆ, ನಾನು ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ಬೋದು, ಬಟ್ ಯಾಕೆ ಹೇಳಲ್ಲಪ್ಪ ಅಂತಂದರೆ ಯಾವ ವೀಡಿಯೋದಲ್ಲೂ ಕೂಡ ಹೇಳಿಲ್ಲ. ನೀವೇ ನೋಡಿದ್ದೀರ. ಯಾಕೆ ಹೇಳಬಾರ್ದು ಅಂತ ಅಂದರೆ, ಯೂಟ್ಯೂಬ್ನ ಒಂದು ಏನು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ, ಅದರ ಒಂದು ಪ್ರಕಾರವಾಗಿ ನಾನು ನಿಮಗೆ ಹೇಳೋ ಥರ ಇಲ್ಲ ಗೈಸ್. ಅದನ್ನು ಹೇಳಿದರೆ ಡೈರೆಕ್ಟಾಗಿ ಹೇಳಿದರೆ ಹೇಳ್ಬೋದು, ಬಟ್ ಯಾಕೆ ಹೇಳಲ್ಲ ಅಂತಂದರೆ, ಕಮ್ಯುನಿಟಿ ಗೈಡ್ಲೈನ್ಸು ಕಾಪಿರೈಟ್ ಸ್ಟ್ರೈಕ್ ಕಾಪಿರೈಟ್ ಅಲ್ಲ, ಈ ಬೇರೆ ಸ್ಟ್ರೈಕ್ಗಳನ್ನ ಕೊಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡೋ ಅವಶ್ಯಕತೆ ಇರುತ್ತೆ ಗೈಸ್. ಓಕೆ ಗೈಸ್, ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತೀವಿ. ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.